ಓಕೆ, ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅಂತ ಏನು ಬ್ಯಾಲೆಟ್ ಯೂನಿಟ್, ವಿ ವಿ ಪ್ಯಾಟ್ ಮತ್ತು ಕಂಟ್ರೋಲ್ ಯೂನಿಟ್ ಏನಿದೆಯಲ್ಲ, ಇವುಗಳ ಬಗ್ಗೆ ಸೀಲಿಂಗ್ ಮಾಡಬೇಕಾಗಿತ್ತಂದರೆ ಏನೇನು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೇಕು ಎಂಬುದರ ಬಗ್ಗೆ ನಮ್ಮ ಪಿ ಆರ್ ಒಗಳಿಗೆ ಸ್ವಲ್ಪ ಮಾಹಿತಿ ಕೊಡಿ. ಸರಿ ಸರ್, ಈಗ ನಾವು ಫಸ್ಟಿಗೆ ಮಾಕ್ ಪೋಲನ್ನು ಮಾಡ್ತೀವಿ ಸರ್. ಮಾಕ್ ಪೋಲನ್ನು ಮಾಡಿದಾಗ ನಾವು CRC ಪ್ರೊಸೆಸನ್ನು ಮುಗಿಸ್ತೀವಿ, ಅಂದರೆ ಕ್ಲೋಸ್ ಆಗ್ತದೆ, ರಿಸಲ್ಟನ್ನು ತೋರಿಸ್ತೀವಿ, ಆಮೇಲೆ ಕ್ಲಿಯರನ್ನು ಮಾಡ್ತೀವಿ. ಕ್ಲಿಯರ್ ಮಾಡಿದ ಮೇಲೆ ನಾವೇನು ಮಾಡಬೇಕು ಅಂತಂದರೆ, ಮೊದಲು ಈ ಒಂದು CU ಯೂನಿಟನ್ನು ಆಫ್ ಮಾಡಬೇಕು. ಆಫ್ ಮಾಡಿನೇ ನಾವು ಈ ಸೀಲಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಈ ಕಂಟ್ರೋಲ್ ಯೂನಿಟನ್ನು ಆನ್ ಇಟ್ಟು ನಾವು ಸೀಲಿಂಗ್ ಪ್ರೊಸೆಸನ್ನು ನಾವು ದಯಮಾಡಿ ಮಾಡಬಾರ್ದು. ಸೊ ಹೀಗಾಗಿ ನಾವು ಮೊದಲು ಈ ಕಂಟ್ರೋಲ್ ಯೂನಿಟನ್ನು ಏನು ಮಾಡ್ತೀವಿ, ಈಗ ಆಫ್ ಮಾಡ್ತೀವಿ. ಈ ಪ್ರಿಕಾಷನ್ನ ನಾವು ತಗೊಳ್ಬೇಕು ಸರ್. ಓನ್ಲಿ ಒನ್ ಪ್ರಿಕಾಷನ್. ಎಸ್ ಸರ್. ಅದಾದ ತಕ್ಷಣ ಎರಡನೇದು, ಸೀಲಿಂಗ್ ಮಾಡಬೇಕಾದ್ರೆ ನಮ್ಮ ಪಿ ಆರ್ ಒ ತಂಡದವ್ರ ಜೊತೆ ಯಾವ ಯಾವ ವಸ್ತುಗಳು ಇರಬೇಕು ಅದನ್ನು ಹೇಳ್ಕೊಳ್ಳಿ ಸರ್. ಮುಖ್ಯವಾಗಿ ನಮಗೆ ಸೀಲಿಂಗಲ್ಲಿ ಅಂದರೆ 3 ತರಹದ ಒಂದು ಸೀಲ್ಗಳು ಬರ್ತವೆ ಸರ್. ಅದರಲ್ಲಿ ಮೊದಲೇದ್ದು ನಾವು ಇದನ್ನು ಗ್ರೀನ್ ಪೇಪರ್ ಸೀಲ್ ಅಂತ ನಾವು ಇದಕ್ಕೆ ಕರಿತೀವಿ. ಮುಂಚೆ ಇದಕ್ಕೆ ಒಂದು ಸ್ಟ್ರಿಪ್ ಸೀಲ್ ಅಂತ ಕರಿತಿದ್ರು, ABCD ಸ್ಟ್ರಿಪ್ ಸೀಲ್ ಅಂತ ಕರಿತಿದ್ರು. ಈಗ ಇದು ಸಿಂಪ್ಲಿಫೈಡ್ ಆಗಿ ಸರಳೀಕರಣಗೊಂಡು ಈಗ AB ಸೀಲ್ ಅಂತ ಮಾತ್ರ ಇದೆ. ಅಂದರೆ ಇಲ್ಲಿ ಮೇಲ್ಗಡೆ A ಅನ್ನೋದ್ರ ಮೇಲೆ ಗಮ್ ಟೇಪನ್ನು ಅಂಟಿಸಿರ್ತಾರೆ, ಇಲ್ಲಿ B ಅನ್ನೋದ್ರ ಮೇಲೆ ಗಮ್ ಟೇಪನ್ನು ಅಂಟಿಸಿರ್ತಾರೆ. ಇಲ್ಲಿ 2 ಕಲರ್ಡು ಒಂದು ಓವೆಲ್ ಶೇಪ್ ಇರ್ತದೆ, ಗ್ರೀನು ಮತ್ತು ರೆಡ್ಡು. ಸೊ ಇದ್ರ ಬ್ಯಾಕ್ ಸೈಡು ಇಲ್ಲಿ ಇದರ ಒಂದು ಸೀರಿಯಲ್ ನಂಬರ್ ಇರ್ತದೆ. ಹಾಗಾಗಿ ನಾವು ಯಾವೊಂದು ಸೀಲಿಂಗನ್ನು ಈ ಒಂದು ಸ್ಟ್ರಿಪ್ಪನ್ನು ಬಳಸ್ತಿರ್ತೀವಿ, ಇದನ್ನು ಏಜೆಂಟ್ರಿಗೆ ನೋಟ್ ಮಾಡ್ಕೊಳ್ಳಿಕ್ಕೆ ಹೇಳಬೇಕು ಸರ್. ಇದನ್ನು ನಾವು ಪಿ ಆರ್ ಅವರು ಸಹ ಇದನ್ನು ನೋಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ಗ್ರೀನ್ ಪೇಪರ್ ಸೀಲ್ ಅಂತ ಕರಿತೀವಿ. ಇದು 1ನೇ ಸೀಲು. ಇದರಲ್ಲಿ ಏಜೆಂಟ್ರವರು ಸೈನ್ ಮಾಡಬೇಕು, ಆಫೀಸರ್ಗಳು ಸೈನ್ ಮಾಡಬೇಕು ಇದರಲ್ಲಿ. ಇನ್ನು 2ನೇ ಒಂದು ಸೀಲಿಂಗ್ ಪ್ರೊಸೆಸ್ ಇದು ಅಂತಂದರೆ ಇದಕ್ಕೆ ನಾವು ಸ್ಪೆಷಲ್ ಟ್ಯಾಗ್ ಅಂತ ನಾವು ಕರಿತೀವಿ. ಸ್ಪೆಷಲ್ ಟ್ಯಾಗ್ ಅಂತ ಇದಕ್ಕೆ ಕರಿತೀವಿ. ಹಾಗಾದ್ರೆ ಈ ಸ್ಪೆಷಲ್ ಟ್ಯಾಗು ನಮ್ಮ ಒಂದು ಈ ರಿಸಲ್ಟ್ ಒಂದು ಸೆಕ್ಷನನ್ನು ಒಂದು ಕ್ಲೋಸ್ ಇದರಲ್ಲಿ ನಾವು ಈ ಬಟನ್ ಮಧ್ಯದಲ್ಲಿ ಬರೋ ಹಾಗೆ ನಾವು ಇಟ್ಟದನ್ನು ಪ್ಲೇಸ್ ಮಾಡಬೇಕು. ಹಾಗಾದ್ರೆ ಇದರಲ್ಲಿ ಏನೇನಿರ್ತದೆ, ಇಲ್ಲಿ CU ಸೀರಿಯಲ್ ನಂಬರ್ ಅಂತ ಇರ್ತದೆ. ಸೊ ಈ ಸೀರಿಯಲ್ ನಂಬರ್ ಮುಂದ್ಗಡೆ ಇದರ ಒಂದು ಸೀರಿಯಲ್ ನಂಬರನ್ನು ನಾವು ಬರೀಬೇಕು. ಅದ್ರ ಕೆಳಗಡೆ ಏನಿರ್ತದೆ ಅಂತಂದರೆ ಸ್ಪೆಷಲ್ ಟ್ಯಾಗ್ ಒಂದು ನಂಬರ್ ಇರ್ತದೆ. ಆ ನಂಬರನ್ನು ನಾವು ಏಜೆಂಟ್ರಿಗೆ ಹೇಳಬೇಕು. ಆಮೇಲೆ ಪಿ ಆರ್ ಒ ಅವರು ಸಹ ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು. ಮುಂದೆ ಅವರು 17C ಅದನ್ನು ಈ ನಂಬರನ್ನು ಬರಿಬೇಕಾಗ್ತದೆ ಸರ್. ಆಮೇಲೆ ಬ್ಯಾಕ್ ಸೈಡು ಇಲ್ಲಿ ಸಿಗ್ನೇಚರ್ ಅಂತ ಬರ್ತದೆ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಪಿ ಆರ್ ಒ ಒಂದು ಡಿಸ್ಟಿಂಗ್ವಿಶ್ಡ್ ಒಂದು ಸೀಲ್ ರಬ್ಬರ್ ಸ್ಟ್ಯಾಂಪ್ ಏನಿರ್ತದೆ, ಹಾಗಾದ್ರೆ ಈ ರಬ್ಬರ್ ಸ್ಟ್ಯಾಂಪನ್ನು ನಾವು ಬ್ಯಾಕ್ ಸೈಡ್ ಹಾಕಿ ಪಿ ಆರ್ ಒ ಅವರು ಸೈ ಮಾಡಬೇಕು. ಆಮೇಲೆ ಅಲ್ಲಿದ್ದಂಥ ಎಲ್ಲ ಒಂದು ಪೋಲಿಂಗ್ ಏಜೆಂಟ್ರು ಸಹ ಒಂದು ಸಿಗ್ನೇಚರನ್ನು ನಾವು ಇದ್ರ ಮೇಲೆ ತಗೊಳ್ಬೇಕು. ಇದು 2ನೇ ಪ್ರಕಾರದ ಒಂದು ಸೀಲಿಂಗ್ ಸರ್. ಇದಕ್ಕೆ ಸ್ಪೆಷಲ್ ಟ್ಯಾಗ್ ಅಂತ ಕರೀತಾರೆ. ಆಮೇಲೆ ಇದು ಅಡ್ರೆಸ್ ಟ್ಯಾಗ್ ಅಂತ ಬರುತ್ತೆ ಸರ್. ನಾವು ಸೀಲ್ ಮಾಡುವಾಗ ಇವು ನಮಗೆ 2 ಒಂದು ಅಡ್ರೆಸ್ ಟ್ಯಾಗ್ಗಳ ಒಂದು ಅವಶ್ಯಕತೆ ಬರ್ತದೆ. ಒಂದು ಕಂಟ್ರೋಲ್ ಯೂನಿಟ್ಗೆ ಸಂಬಂಧಪಟ್ಟಂಗೆ ಒಂದು ಅಡ್ರೆಸ್ ಟ್ಯಾಗನ್ನು ನಾವು ಕಟ್ಟಬೇಕು. 2ನೇದ್ದು ಅಂತಂದರೆ ವಿ ವಿ ಪ್ಯಾಟ್ ಒಂದು ಏನು ಡ್ರಾಪ್ ಬಾಕ್ಸ್ ಇರ್ತದೆ, ಆ ಡ್ರಾಪ್ ಬಾಕ್ಸು ಇದನ್ನು ಹಾಕಬೇಕು ನಾವು. ಹಾಗಾದರೆ ಈ ಸೀಲಿಂಗ್ ಮಾಡ್ಕೊಳ್ಳುವಾಗ ಇವು 2 ಪ್ರತಿಯನ್ನು ಇವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಸ್ಪೆಷಲ್ ಟ್ಯಾಗು, ಆಮೇಲೆ ಒಂದು ಸ್ಟ್ರಿಪ್ಪು. ಇವುಗಳನ್ನು ಇದರ ಜೊತೆಗೆ ನಮ್ಮ ಹತ್ತಿರದಲ್ಲಿ ಈ ಒಂದು ಪಿ ಆರ್ ಒ ಮೆಟಲ್ ಒಂದು ಸೀಲು ನಮ್ಮ ಹತ್ರ ಇರಬೇಕು. ಆಮೇಲೆ ಈ ಒಂದು ಅರಗು, ಅದರ ಜೊತೆಗೆ ಒಂದು ಕ್ಯಾಂಡಲನ್ನು ಸಹ ನಾವು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇವೆಲ್ಲ ಸಿದ್ಧತೆ ಮಾಡ್ಕೊಂಡಾಗ ನಾವು ಸೀಲಿಂಗನ್ನು ನಾವು ಮಾಡಬೇಕು. ಸ್ಪೆಷಲ್ ಟ್ಯಾಗ್ ಹಾಕೋದಕ್ಕೆ ಈ ಒಂದು ಸೀಲ್ ಬೇಕು. ಮುಖ್ಯವಾಗಿ ಒಂದು ಬೆಂಕಿ ಪೊಟ್ಟಣ ಅವಶ್ಯಕತೆ ಇದೆ. ಇಷ್ಟು ವಸ್ತುಗಳನ್ನ ಇಟ್ಟುಕೊಂಡು ವ್ಯಾಕ್ಸ್ ಬಹಳ ಇಂಪಾರ್ಟೆಂಟ್, ಇದು ಇರಬೇಕು. ಇಷ್ಟು ವಸ್ತುಗಳು ನಮಗೆ ಅಗತ್ಯ ಇದೆ ಸೀಲ್ ಮಾಡೋದಕ್ಕೆ, ಇಷ್ಟು ಅಗತ್ಯ ಇದೆ. ಇದರಲ್ಲಿ ಈ 3 ಮಷಿನ್ಸ್ದಲ್ಲಿ ಸೀಲ್ ಮಾಡಬೇಕಾಗಿರ್ತಕ್ಕಂಥ ಮಷಿನ್ಗಳು ಯಾವುದು? ಇದು ಕಂಟ್ರೋಲ್ ಯೂನಿಟನ್ನು ನಾವು ಸೀಲ್ ಮಾಡಬೇಕು. ಆಮೇಲೆ ಇದು ವಿ ಪ್ಯಾಟನ್ನು ಸಹ ಸೀಲ್ ಮಾಡಬೇಕು. ಬ್ಯಾಲೆಟ್ ಯೂನಿಟ್ಗೆ ಸೀಲ್ ಮಾಡೋ ಅಗತ್ಯ ಇರೋದಿಲ್ಲ.
ಇದನ್ನ ಮಷೀನ್ ಒಂದು ಕಮಿಷನಿಂಗ್ ಮಾಡುವಾಗಲೇ ಅದನ್ನ ARO ಹಂತದಲ್ಲಿ ಇದನ್ನ ಸೀಲಿಂಗ್ ಪ್ರೊಸೀಜರ್ ಅನ್ನ ಮಾಡಿರ್ತಾರೆ ಸರ್. PROದವರು ಪೋಲಿಂಗ್ ಆಫೀಸರ್ಸ್ಗಳು ಯಾವುದೇ ರೀತಿಯ ಸೀಲ್ ಪ್ರೊಸೆಸ್ ಬ್ಯಾಲೆಟ್ ಯೂನಿಟ್ ಇರೋದಿಲ್ಲ. ಏನೇ ಸೀಲ್ ಮಾಡೋದಿದ್ರು ಕೂಡ VVPAT ಮತ್ತು ಕಂಟ್ರೋಲ್ ಯೂನಿಟ್ ಮಾತ್ರ ಇರ್ತದೆ. ಎಲ್ಲ ಐಟಮ್ಸ್ ಗಳನ್ನು ಕೂಡ ನಾವೀಗ ತೋರಿಸಿದೀವಿ. ಈಗ ಇದನ್ನ ವಾಸ್ತವಿಕವಾಗಿ ತಾವು ಸೀಲ್ ಮಾಡಿ ನಮ್ಮ ತಂಡದವರಿಗೆ ತೋರಿಸ್ತೀವಿ. ಸರಿ ಸರ್. ನಾವು ಸೀಲಿಂಗ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಂಟ್ರೋಲ್ ಯೂನಿಟ್ ಅದ ಒಂದು ರಿಸಲ್ಟ್ ಸೆಕ್ಷನ್. ಇಲ್ಲಿ ಜಸ್ಟ್ ನಾವು ತೋರ್ ಬೆರಳನ್ನು ಪ್ರೆಸ್ ಮಾಡುವುದರ ಮೂಲಕ, ಇಲ್ಲೇ ನಾವು ಭಾಳ ಶಕ್ತಿ ಹಾಕಬೇಕಾಗಿಲ್ಲ, ಪ್ರೆಸ್ ಮಾಡೋದ್ರ ಮೂಲಕ ಇದನ್ನು ಓಪನ್ ಮಾಡಬೇಕು. ಅದಾದ ಮೇಲೆ ಇದನ್ನು ಸಹ ಓಪನ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ನಾವು ಫಸ್ಟಿಗೆ ನಾವು ಈ ಗ್ರೀನ್ ಪೇಪರ್ ಸೀಲು ಅಂತಂದರೆ ಇದನ್ನು ಸ್ಟ್ರಿಪ್ ಸೀಲು ಅಥವಾ ಗ್ರೀನ್ ಪೇಪರ್ ಸೀಲ್ ಅಂತ ಕರಿತೀವಿ. ಸೊ ಇದನ್ನು ನಾವು ಇದರಲ್ಲಿ ಪಾಸ್ ಮಾಡಿ ಹಾಕಿಟ್ಕೊಳ್ಬೇಕು. ಹಾಗಾದ್ರೆ ಇದನ್ನು ಹಾಕುವಾಗ ನಮಗೆ ಇದನ್ನು ಭಾಳಷ್ಟು ಜನ ಹೀಗೆ ರಿವರ್ಸ್ ಹಾಕಿರ್ತಾರೆ. ನಾವು ಈ ರೀತಿ ಹಾಕದೆ ಈ ಒಂದು ಕಲರು ಅಥವಾ AB ಅಂದರೆ ಹೊರಗಡೆ ಕಾಣಬೇಕು, ಈ A ಅನ್ನುವಂಥ ಪಾರ್ಟು ಮೇಲ್ಗಡೆ ಬರಬೇಕು, ಕೆಳಗಡೆ ಅಲ್ಲ. ಸೊ ಇದನ್ನು ಹಾಕುವಾಗ ನಿಧಾನವಾಗಿ ಇಲ್ಲಿ ಇದರಲ್ಲಿಂದ ಪಾಸ್ ಮಾಡಿಬಿಟ್ರೆ ಇದು ಮೇಲ್ಗಡೆ ಬರ್ತದೆ. ಹೀಗೆ ಬರುವಾಗ ನಾವು ಈ ಓವೆಲ್ಗಳಲ್ಲಿ ಈ ಕಲರ್ಗಳು ಸೆಟ್ ಆಗುವಂಥ ರೀತಿ ಒಳಗಡೆ ಇದನ್ನು ಇಷ್ಟು ಸೆಟ್ ಮಾಡಿ ಇಟ್ಕೊಳ್ಬೇಕು. ಸೊ ಇದು ರಿಸಲ್ಟ್ ಸೆಕ್ಷನ್ ಒಂದು ಕ್ಲೋಸ್ ಆಯಿತು. ಹಾಗಾದ್ರೆ ಇದು ಫಸ್ಟಿಗೆ ನಾವು ಏನು ಮಾಡಿದ್ವಿ, ಗ್ರೀನ್ ಪೇಪರ್ ಸೀಲನ್ನು ನಾವು ಬಳಕೆ ಮಾಡ್ಕೊಂಡ್ವಿ. ಇನ್ನು ನಂತರ ಇದಾದ ಮೇಲೆ ನಾವು ಸ್ಪೆಷಲ್ ಟ್ಯಾಗನ್ನು ನಾವು ಬಳಸಬೇಕು. ಈ ಸ್ಪೆಷಲ್ ಟ್ಯಾಗನ್ನು ನಾವು ಈಗ ಮೊದಲೇ ನಾವು ಇದಕ್ಕೆ ದಾರ ಕಟ್ಟಿ ನಾವು ಇಟ್ಕೊಂಡಿರಬೇಕು. ನಂತರ ಇಲ್ಲಿ ಇದನ್ನು ಈ ಒಂದು ಇಲ್ಲಿ ಏನು ಒಂದು ಹೋಲ್ ಇರ್ತದೆ, ಅಂದರೆ ಈ ಒಂದು ಓಪನರು ಆಮೇಲೆ ಈ ಕೆಳಗಡೆ ಈ ಎರಡರಲ್ಲೂ ಪಾಸ್ ಆಗುವಂಥ ರೀತಿ ಒಳಗಡೆ ನಾವು ಜಸ್ಟ್ ಒಂದು ದಾರವನ್ನು ಹಿಂಗೆ ಪಾಸ್ ಮಾಡಿ ಇದರಲ್ಲಿ ನಾವು ಈ ಒಂದು ಸ್ಪೆಷಲ್ ಟ್ಯಾಗನ್ನು ಇಲ್ಲಿ ಕಟ್ಟಬೇಕು. ಇದನ್ನು ಕಟ್ಟುವಾಗ ಒಂದು ಇಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ ಇದರ ಒಂದು ಕಂಟ್ರೋಲ್ ಯೂನಿಟ್ ಒಂದು CU ನಂಬರು, ಆಮೇಲೆ ಇದು ಕಾಣುವಂಥ ರೀತಿ, ಅಂದರೆ ಇದರಲ್ಲಿ ಮೇಲ್ಗಡೆ ಕಾಣುವಂಥ ರೀತಿ ಒಳಗಡೆ ಇರಬೇಕು. ಸರ್, ಇವಾಗ ಆಗಲೇ ಹೇಳಿದ್ರಲ್ಲ, ಯಾವಾಗ CUನ ಯಾಕೆ ಆಫ್ ಮಾಡಿ ಸೀಲ್ ಮಾಡಬೇಕಂತ. ನಾವು CU ಆಫ್ ಮಾಡಲಿಲ್ಲ ಅಂದರೆ ಇವಾಗ ಸೀಲ್ ಮಾಡುವಾಗ ಯಾವುದೇ ಒಂದು ಬಟನನ್ನು ಪ್ರೆಸ್ ಆಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ CU ಆನಲ್ಲಿದ್ದಾಗ ಎರರ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇನ್ವ್ಯಾಲಿಡ್ ಎರರ್ ಬರ್ಬೋದು, ಅಥವಾ ಲಿಂಕ್ ಎರರ್ ಬರ್ಬೋದು, ಅಥವಾ ಮಷಿನ್ ಪ್ರಾಬ್ಲಮ್ ಆಗ್ಬೋದು. ಈ ಥರ ಎಲ್ಲ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಯಾವಾಗೂ CUನ ಆಫ್ ಮಾಡೇ ಸೀಲ್ ಮಾಡಬೇಕಂತ ಹೇಳಿರೋದು. ಸೊ ಈ ರೀತಿ ಒಂದು ಇದರಲ್ಲಿ ಇದನ್ನು ಈ ಸ್ಪೆಷಲ್ ಟ್ಯಾಗನ್ನು ಇಟ್ಟು ಇದಕ್ಕೊಂದು ನಾವು ಈ ವ್ಯಾಕ್ಸ್ ಸಹಾಯದಿಂದ ಒಂದು ಸೀಲನ್ನು ನಾವು ಮಾಡ್ಕೊಳ್ಬೇಕು. ಈಗ ಏನಾಗಿದೆ ಅಂದರೆ ಈ ಒಂದು ಕಂಟ್ರೋಲ್ ಯೂನಿಟ್ ಸೈಜ್ ಕಡಿಮೆ ಇದೆ, ಸ್ಪೆಷಲ್ ಟ್ಯಾಗ್ದು ಸೈಜು ಜಾಸ್ತಿ ಇದೆ. ಅವಾಗ ನಮ್ಮ ಟೀಮ್ದವ್ರು ಪ್ಯಾನಿಕ್ ಆಗಬಾರ್ದು. ಅದನ್ನ ಸರ್ ಮಡಚಿದ್ರು, ಸರಿ ಮಡಿಚಿ ಹಾಕಿದ್ರು ನಡೀತದೆ ಸರ್. ಓಕೆ, ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಬೋದು. ಸರಿ, ಇಲ್ಲ ಅಂದ್ರೆ ಎಕ್ಸ್ಟ್ರಾ ಇರೋದನ್ನ ಅದನ್ನ ನಾವು ಕಟ್ಟರಿಂದ ಕಟ್ ಫೋಲ್ಡ್ ಮಾಡಿದ್ರೆ ಭಾಳ ಬೆಸ್ಟ್. ಫೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ಏನ್ ಬೇಕು ನಿಮಗೆ, ನಾವು ಇನ್ನ ಅದನ್ನ ಒಂದು ಕ್ಯಾಂಡಲ್ ತೆಗೆದುಕೊಂಡು ವ್ಯಾಕ್ಸ್ ಅನ್ನು ಸೀಲ್ ಮಾಡಬೇಕಿಲ್ಲ. ಈ ಕ್ಯಾಂಡಲ್ ಅನ್ನ ನಾವು ಆದಷ್ಟು ಮಷೀನ್ಗಳ ಹತ್ತಿರ ನಾವು ಇದನ್ನ ಇರಬಾರ್ದು. ನಾವು ಆ ಒಂದು ಕ್ಯಾಂಡಲ್ ಅನ್ನ ದೂರದಲ್ಲೇನೆ ಹಚ್ಚಿ ಅಲ್ಲಿನೇ ನಾವು ವ್ಯಾಕ್ಸ್ ಅನ್ನ ಕರಗಿಸಿ ಜಸ್ಟ್ ವ್ಯಾಕ್ಸ್ ಅನ್ನ ತಂದು ನಾವು ಇಲ್ಲಿ ಇಡಬೇಕಾಗ್ತದೆ. ಈಗಾಗಲೇ ಅಲ್ಲಿ ಈಗ ಸೀಲ್ ಮಾಡೋದಂದ್ರೆ ಅಷ್ಟು ಇಲ್ಲಿ ತಂದು ಕ್ಯಾಂಡಲು ಇಲ್ಲಿ ಅಥವಾ ಸೀಲ್ ಅಂತಂದು ಇಲ್ಲಿ ಹಾಕಬಾರ್ದು. ಯಾಕಂದರೆ ಇಲ್ಲಿ ಮಷಿನ್ ಸುಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಆದಷ್ಟನ್ನು ಕ್ಯಾಂಡಲನ್ನು ಹೊರಗಡೆ ಇಟ್ಟು ಬರೀ ವ್ಯಾಕ್ಸನ್ನು ಸ್ವಲ್ಪ ತೊಗೊಂಡು ಇದ್ರ ಜೊತೆಗೆ PRO ಮೆಟಲ್ ಸೀಲನ್ನು ರೆಡಿ ಇಟ್ಕೋಬೇಕು. ಯಾವಾಗ ನೀವು ವ್ಯಾಕ್ಸನ್ನು ಹಚ್ತೀರಾ, ವ್ಯಾಕ್ಸನ್ನು ಕನೆಕ್ಟ್ ಮಾಡಿದ ತಕ್ಷಣ PRO ಸೀಲನ್ನು ಇಲ್ಲಿ ಇದನ್ನ ಮಾಡಬೇಕು. ವ್ಯಾಕ್ಸನ್ನು ಕರಗಿಸಲಾಗಿದೆ. ಸೊ ಇಲ್ಲಿ ಜಸ್ಟ್ ಇದನ್ನೊಂದು ಪಾಯಿಂಟ್ ಇಟ್ಟು ಇದಕ್ಕೆ ನಾವು ಈ ದಾರ ಇರುವಂಥ ರೀತಿ ಒಳಗಡೆ ಒಂದು ಮೆಟಲ್ ಸೀಲನ್ನು ಇಲ್ಲಿ ಪ್ರೆಸ್ ಮಾಡಿದರೆ ಈ ರೀತಿ ಒಂದು ಸೀಲಿಂಗ್ ಪ್ರೊಸೀಜರು ಇಲ್ಲಿ ಮುಗಿತದೆ. PRO ಮೆಟಲ್ ಸೀಲನ್ನು ಬಳಸಬೇಕು. ಹೌದು, ಇಮಿಡಿಯೇಟ್ಲಿ ನಮ್ಮ ಹತ್ರ ಯಾವಾಗ ವ್ಯಾಕ್ಸನ್ನು ಹಚ್ತೀವೋ ಅದು ಇಮಿಡಿಯೇಟ್ಲಿ ನಮ್ಗೆ ಮೆಟಲ್ ಸೀಲನ್ನು ಇರಬೇಕು. ಸರ್ವಕ್ಕಿಂತ ಮೊದಲೇ ಹಚ್ಬೇಕು. ಈಗ ನಾವು ಎರಡು ಸೀಲ್ಗಳನ್ನು, ಒಂದು ಗ್ರೀನ್ ಪೇಪರ್ ಸೀಲನ್ನು ಇದರಲ್ಲಿ ಹಾಕಿದ್ವಿ, ಆಮೇಲೆ ಸ್ಪೆಷಲ್ ಟ್ಯಾಗನ್ನು ಇದರಲ್ಲಿ ನಾವು ಹಾಕಿದ್ವಿ. ಇನ್ನು ಇದನ್ನ ಈ ರಿಸಲ್ಟ್ ಸೆಕ್ಷನ್ ಅನ್ನು ಕ್ಲೋಸ್ ಮಾಡಿ ಇದನ್ನ ರಿಸಲ್ಟ್ ಸೆಕ್ಷನ್ ಅಂತ ಕರೀತೀವಿ. ರಿಸಲ್ಟ್ ಸೆಕ್ಷನ್ ಅಂತ ಹೇಳ್ತೀವಿ. ಆಮೇಲೆ ಇವಾಗ ಏನು ಮಾಡಬೇಕು ಸರ್, ನಾವು ಫಸ್ಟಿಗೆ
ಈ ಎ ಅನ್ನುವಂಥ ಇದ್ರ ಮೇಲೆ ಇರುವಂಥ ಒಂದು ಗಮ್ಮನ್ನು ಅದನ್ನು ತೆಗೆದು ಈ ರೀತಿ ಫಸ್ಟಿಗೆ ಇಲ್ಲಿ ಅಂಟಿಸ್ಬೇಕು. ನಂತರ ಬಿ ಮೇಲೆ ಇರುವಂತಹ ಒಂದು ಗಮ್ಮನ್ನು ನಿಧಾನವಾಗಿ ತೆಗೆದು ಅದನ್ನು ಅದ್ರ ಮೇಲೆ ಅಂಟಿಸ್ಬೇಕು. ಈ ರೀತಿ ಅಂಟಿಸಿದಾಗ ಇದರ ಒಂದು ಸೀರಿಯಲ್ ನಂಬರು ಮೇಲ್ಗಡೆ ಬರುವಂಥ ರೀತಿ ಒಳಗನೆ ಇರ್ತದೆ. ನಾವು ಯಾವಾಗಲೂ ಮೊದಲು ಬಿ ಅನ್ನು ಅಂಟಿಸಿದ್ರೆ ಸೀರಿಯಲ್ ನಂಬರು ಅದ್ರ ಕೆಳಗಡೆ ಹೋಗೋ ಚಾನ್ಸ್ ಆ ರೀತಿ ಆಗಬಾರದು. ಇದೇ ರೀತಿಯಾಗಿ ಬರುವ ರೀತಿಯಲ್ಲಿ ಅಲ್ಫಾಬೆಟಿಕಲ್ ಸೆಟ್ ಮಾಡಿದ್ದಾರೆ. ಫಸ್ಟ್ ಇದು ಎ ಒಳಗಡೆ ಹೋದ್ಮೇಲೆ ಇದು ಬಿ ಮೇಲ್ಗಡೆ ಬಂದ ತಕ್ಷಣ ಇದು ಸೀರಿಯಲ್ ನಂಬರ್ ಕಾಣಿಸ್ತಾ ಇರ್ತದೆ. ನೆಕ್ಸ್ಟ್ ಇದಾದ್ಮೇಲೆ ನಾವು ಅಡ್ರೆಸ್ ಟ್ಯಾಗ್ ಅನ್ನ ಈ ಕಂಟ್ರೋಲ್ ಯೂನಿಟ್ ಒಂದು ಅಡ್ರೆಸ್ ಟ್ಯಾಗ್ ಅನ್ನ ನಾವು ಏನ್ ಮಾಡಬೇಕು ಅಂತ ಇದ್ರದ್ದು ಎಲ್ಲ ಇನ್ಫಾರ್ಮೇಶನ್ ಕಂಟ್ರೋಲ್ ಯೂನಿಟ್ ಎಲ್ಲ ಅದರ ಸೀರಿಯಲ್ ನಂಬರು ಅದೆಲ್ಲ ಬರಿಬೇಕು. ಯಾವ ನಮ್ಮ ಪೋಲಿಂಗ್ ಸ್ಟೇಷನ್ ಅದೆಲ್ಲ ಇನ್ಫಾರ್ಮೇಶನ್ ಬರೆದು ರೆಡಿ ಮಾಡಿ ಬ್ಲಾಂಕ್ಸ್ ಎಲ್ಲ ಬ್ಯಾಕ್ ಸೈಡು ಸಹ ಇಲ್ಲಿ PRO ಸೀಲ್ ಹಾಕಿ PRO ಸಿಗ್ನೇಚರು ಅಲ್ಲಿ ಹಾಜರಿದ್ದಂತ ಎಲ್ಲ ಪೋಲಿಂಗ್ ಏಜೆಂಟರ ಒಂದು ಸಿಗ್ನೇಚರ್ಗಳನ್ನ ನಾವು ತೆಗೆದುಕೊಂಡು ದಿಸ್ ಇಸ್ PRO seal. ಯಾವ ನಿಮ್ಮ ಪೋಲಿಂಗ್ ಸ್ಟೇಷನ್ ನಂಬರ್ ಇದೆ, ಸೊ ಯಾವುದು ಅಂತ ಅದರಲ್ಲೆಲ್ಲ ಪೂರ್ತಿ ಇನ್ಫಾರ್ಮೇಶನ್ PRO ಸೈನು ಮಾಡಬೇಕು ಸರ್. PRO ಸೈನ್ ಆಯಿತು. ಅದ್ರ ಜೊತೆಗೆ ಅಲ್ಲಿ ಹಾಜರಿರುವಂತ ಎಲ್ಲ ಸೈನ್ ಮಾಡಿಸ್ಕೋಬೇಕು. ಏಜೆಂಟ್ರದ್ದು ಎಲ್ಲ ಸೈನ್ ಮಾಡಿಸಿ ಆಮೇಲೆ ಇದ್ದಂತ ನಮ್ಮ ಯಾರಾದರೂ ಏಜೆಂಟ್ ಇನ್ ಕೇಸ್ ಇಲ್ಲ ಅಂದ್ರೂ ನಮ್ಮ ಆಫೀಸರ್ಗಳು ಇರ್ತಾರಲ್ಲ ಆಫೀಸರ್ ಮಾಡಿಸಿದ್ರು ಏನಿಲ್ಲ, ಎಲ್ಲರೂ ಮಾಡಬೇಕಿತ್ತು. ಆಮೇಲೆ ಇದನ್ನ ನಾವು ಈ ಒಂದು ರಿಸಲ್ಟ್ ಸೆಕ್ಷನ್ ಇರುವಂಥ ಇಲ್ಲಿ ಹೋಲಲ್ಲಿ ನಾವು ಸ್ವಲ್ಪ ನಿಧಾನವಾಗಿ ಒಂದು ಆ ಹೋಲಲ್ಲಿ ದಾರವನ್ನು ಪಾಸ್ ಮಾಡಿಕೊಂಡು ಅಲ್ಲಿ ನಾಟನ್ನು ಹಾಕಿಬಿಡಬೇಕು. ಆ ನಾಟಿಗೆ ನಾವು ಮತ್ತೆ ಆ್ಯಸ್ ಯೂಸಲು ಒಂದು ಸೀಲನ್ನು ಹಾಕಿ ಇದಕ್ಕೂ ಸಹ ವ್ಯಾಕ್ಸನ್ನು ಸೀಲ್ ಮಾಡಬೇಕು. ಎಲ್ಲೆಲ್ಲಿ ನೀವು ವ್ಯಾಕ್ಸ್ ಸೀಲ್ ಮಾಡ್ತೀರ ಅಲ್ಲಿ PRO ಮೆಟಲ್ ಸೀಲ್ ಇರಲೇಬೇಕು. ಮೆಟಲ್ ಸೀಲ್. ಸೊ ಈ ರೀತಿ ಒಂದು ಸೀಲಿಂಗ್ ಪ್ರೊಸೀಜರು ಕಂಟ್ರೋಲ್ ಯೂನಿಟ್ದು ಕಂಪ್ಲೀಟ್ ಆಯಿತು ಸರ್. ಕಂಟ್ರೋಲ್ ಯೂನಿಟ್ಗೆ ನಾವು 3 ಬಳಸಿದ್ವಿ ಸರ್. ಒಂದು ಗ್ರೀನ್ ಪೇಪರ್ ಸೀಲು ಬಳಸಿದ್ವಿ ಸರ್, ಸ್ಪೆಷಲ್ ಟ್ಯಾಗ್ ಆಯಿತು, ಆಮೇಲೆ ಇನ್ಮೇಲೆ ನಾವು ವಿವಿಪ್ಯಾಟ್ಗೆ ಇನ್ನು ವಿವಿಪ್ಯಾಟ್ಗೆ ಏನಾಗಿರುತ್ತೆ ಸರ್ ಅಂದರೆ ಆಲ್ರೆಡಿ ಈ ಒಂದು ನಾಬ್ಗಳಿಗೆ ಸೀಲ್ ಇರ್ತವೆ ಸರ್. ಅದನ್ನ ನಾವು ಮಾಡಬೇಕು. PRO ತಂಡದವ್ರು ಏನು ಮಾಡಬೇಕು? PRO ತಂಡದವ್ರು ಏನು ಮಾಡಬೇಕು ಸರ್, ಇಲ್ಲಿ ಈ ಡ್ರಾಪ್ ಬಾಕ್ಸ್ ಅನ್ನ ಓಪನ್ ಮಾಡಬೇಕು. ಇದನ್ನ ಎಲ್ಲಾ ಒಂದು ಪೋಲಿಂಗ್ ಏಜೆಂಟ್ರಿಗೂ ತೋರಿಸಬೇಕು. ಆಫ್ಟರ್ ಮಾರ್ಕ್ ಪೋಲ್ ಈ ತರ ಯಾವುದೇ ತರ ವೋಟ್ ಇಲ್ಲ ಅಂತ ತೋರಿಸ್ಕೊಡ್ಬೇಕು ಸರ್. ಇದ್ರೊಳಗಡೆ ಯಾವುದೇ ರೀತಿಯಾದಂತ ಒಂದು ವೋಟ್ಗಳು ಅಂದ್ರೆ ಪೇಪರ್ಗಳು ಇಲ್ಲ, ಎಲ್ಲವನ್ನ ನಾನು ತೆಗೆದಿದ್ದೀನಿ, ಖಾಲಿ ಇರೋದನ್ನ ತೋರಿಸ್ಕೊಡ್ಬೇಕು, ಖಾತ್ರಿಪಡಿಸ್ಕೊಳ್ಬೇಕು ಅವರಿಗೆ. ಹಾಗಾದ್ರೆ ಇದನ್ನ ನಾವು ಜಸ್ಟ್ ಪ್ರೆಸ್ ಮಾಡಬೇಕು. ಇಲ್ಲಿ ಟಕ್ ಅಂತ ಹೇಳಿ ಸೌಂಡ್ ಬರ್ತದೆ. ಪ್ರೆಸ್ ಮಾಡಿದಾಗ ಇಲ್ಲೂ ಸಹ ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಅನ್ನ ಹಾಕಿ ಸೇಮ್ ಅದೇ ತರ ಯಾವ ರೀತಿ ಕಂಟ್ರೋಲ್ ಯೂನಿಟ್ಗೆ ಒಂದು ಅಡ್ರೆಸ್ ಟ್ಯಾಗ್ ಕೊಟ್ಟಿರ್ತಾರೆ, ಆ ಅಡ್ರೆಸ್ ಟ್ಯಾಗ್ ಅನ್ನ ಇಲ್ಲಿ ಹಾಕಿಬಿಟ್ಟು ಹೊರಗಿನಿಂದ ಅದಕ್ಕೆ ಬಿಸಿ ಮಾಡಿ PRO ಮೆಟಲ್ ಸೀಲ್ ಅನ್ನು ಒತ್ತಬೇಕು. ಸೊ ಇಷ್ಟು ಮಾಡಿದ್ರೆ ಸರ್ ಇದು ನಾವು EVM ಮಷೀನ್ ಅನ್ನ ಮತದಾನದ ಮುಂಚೆ ಸೀಲ್ ಮಾಡಿದ ಹಾಗೆ ಆಗುತ್ತೆ ಸರ್. ಈಗ ನಮ್ಮ ಮಷೀನು ಎಲ್ಲ ರೀತಿಯಾಗಿ ಮತದಾನಕ್ಕೆ ಸಿದ್ಧ ಆಗಿದೆ, ಸೀಲ್ ಆಗಿ ಸಿದ್ಧ ಆಗಿದೆ. ಜೊತೆಗೆ ಈ ಸೀಲ್ ಅನ್ನ ಇನ್ಮೇಲೆ ಅವರು ವಾಸ್ತವಿಕ ಮತದಾನ ಮುಗಿದ ನಂತರ ಓಪನ್ ಮಾಡತಕ್ಕದ್ದಲ್ಲ, ಇದನ್ನೇ ತಗೊಂಡು ಹೋಗಿ ಡಿಮಸ್ಟರಿಂಗ್ ಅವರು ಕೊಡ್ತಾರೆ. ಹೌದು, ಸೀಲ್ ಒಂದ್ಸರಿ ಮಾಡಿದ ತಕ್ಷಣ ಯಾವುದೇ ಸೀಲ್ ಅನ್ನ ತೆಗೆಯುವ ಅಧಿಕಾರ PRO ಮತ್ತು ಅವರ ತಂಡಗಳಿಗೆ ಇರೋದಿಲ್ಲ. ಆದ್ಮೇಲೆ ಮತದಾನ ಕ್ಲೋಸ್ ಆಗುತ್ತಲ್ಲ ಸರ್, ಅವಾಗ ಟೋಟಲ್ ಎಲ್ಲ ಮತದಾನ ಕ್ಲೋಸ್ ಆದ್ಮೇಲೆ ಈ ಕ್ಲೋಸ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಕಂಟ್ರೋಲ್ ಎಲ್ಲ ಕನೆಕ್ಷನ್ಸ್ ತೆಗೆದು ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಮತ್ತು ವಿವಿಪ್ಯಾಟ್ಗಳನ್ನು ತೆಗೆದು ಅದರಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ಅದಕ್ಕೊಂದು ಅಡ್ರೆಸ್ ಟ್ಯಾಗ್ ಅನ್ನ ಸೀಲ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಈಗ ವಾಸ್ತವಿಕ ಮತದಾನ ಮುಗಿತು ಅಂತ ಭಾವಿಸೋಣ. ನಾವೆಲ್ಲ ಏನು ಕ್ಲೋಸ್ ಆಯ್ತು, ಈಗ ಮತದಾನ ಮಾಡೋರೆಲ್ಲ ಮಾಡಿದ್ರು, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬರ್ದಿವಿ. ಅವುಗಳನ್ನ ಯಾವ ರೀತಿಯಾಗಿ ಮತ್ತೆ ಇವುಗಳನ್ನ ಅದರ ಬಾಕ್ಸ್ ನಲ್ಲಿ ಹಾಕಬೇಕು ಎಂಬುದರ ಬಗ್ಗೆ ಈಗ ನಾವು ಸ್ಟಾರ್ಟ್ ಮಾಡೋಣ. ಮೊದಲು
ಒಂದೊಂದಾಗಿ ನಾವು ಕನೆಕ್ಷನ್ಸನ್ನು ಬಿಸ್ತಾ ಹೋಗ್ಬೇಕು ಸರ್. Okay. ಸೊ ಈಗ ಇದು ಈ ಥರ ಕನೆಕ್ಷನ್ಸನ್ನು ಹಿಂಗೆ ಜಗ್ ಫಸ್ಟ್ ತೆಗಿಬಾರ್ದು. ಯಾವ್ದು ಬಿಚ್ಚಬೇಕು? ಮೊದಲು ಕಂಟ್ರೋಲ್ ಯೂನಿಟ್ ಫಸ್ಟ್ ಕನೆಕ್ಷನ್ ಅನ್ನ ಬಿಚ್ಚತಕ್ಕದ್ದು. ತಕ್ಕದು ಬಿಚ್ಚ ತೆಗಿಬೇಕಾದ್ರೆ ಸ್ವಲ್ಪ ಅದನ್ನ ಇವಾಗ ಏನಾಗುತ್ತೆ ಅಂದ್ರೆ ಹಿಂಗೆ ಜಗ್ಗಿ ತೆಗಿಬಾರ್ದು ಯಾವಾಗೂ. ನಾವು ಕನೆಕ್ಷನ್ಸ್ ಕೊಡ್ಬೇಕಾದ್ರೆ ಹಿಂಗೆ ಜಸ್ಟ್ ಪ್ರೆಸ್ ಮಾಡಿರ್ತೀವಲ್ಲ ಆ ಥರ ಹಿಂಗೆ ಇದಲ್ಲ, ಈ ಥರ ಹಿಂಗೆ ಕಂಟಿನ್ಯೂ ಹಿಂಗೆ ಪ್ರೆಸ್ ಮಾಡಿ ಈ ಥರ ನಾವನ್ನ ಇದನ್ನ ಲಾಚನ್ನು ತೆಗೆದುಕೊಂಡು ಈ ಥರ ಹಿಂಗೆ ತೆಗಿಬೇಕಾಗುತ್ತೆ. ಸೊ ಇದು ಕನೆಕ್ಷನ್ ಡಿವೈಡ್ ಆಯ್ತು. ಪ್ಯಾಟ್ ಈ ಕಡೆ ಆಯ್ತು. ಡಿವೈಡ್ ಆಯ್ತು. ಕಂಟ್ರೋಲ್ ಯೂನಿಟ್ ಸೇಮ್ ಅದೇ ರೀತಿ ತೆಗೆಯುವಾಗ ಯಾವ ತರ ನಾವು ಯೂಸ್ ಮಾಡಿದ್ದೀವಲ್ಲ ಅದನ್ನ ಇದು ಒಂದು ಗಮನ ಇಡ್ಬೇಕಂತಂದ್ರೆ ಇದು ಈ ತರ ಇಸಿ ಅಂತ ಏನು ಬರ್ದಿತ್ತಲ್ಲ ಇದು ಮೇಲ್ಗಡೆ ಇರ್ಬೇಕು ಯಾವಾಗೂ. ಎನ್ಕ್ರೇವ್ ಇದು ಯಾವಾಗೂ ಮೇಲ್ಗಡೆ ಇದ್ದುಕೊಂಡೇ ಮಾಡಬೇಕು. ಯಾಕಂದ್ರೆ ಇದು ಕರೆಕ್ಟಾಗಿ ಅದೇ ಸೈಜಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಿ ಅಡ್ರೆಸ್ ಟ್ಯಾಗು ಹಾಳಾಗದ ರೀತಿ ಒಳಗಡೆ ಇದನ್ನ ಒಳಗಡೆ ನಾವು ಪ್ಲೇಸನ್ನು ಮಾಡಬೇಕು. ಈ ಥರ ಇದಾದ್ಮೇಲೆ ಈ ಒಂದು ಬಾಕ್ಸ್ಗೂ ಸಹ ನಾವು ಸೀಲ್ ಮಾಡಬೇಕಾಗುತ್ತೆ. ಈ ಒಂದು ಎರಡು ಅಡ್ರೆಸ್ ಟ್ಯಾಗ್ಗಳನ್ನ ತೆಗೆದುಕೊಂಡು ಈ ಹೋಲಿಗೆ ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಅನ್ನು ಹಾಕಬೇಕು, ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಹಾಕಿ ಅದರಲ್ಲಿ ಹೊರಗಿನಿಗೆ ಬಿಸಿ ಮಾಡಿ ಹೊರಗನ್ನ ಹಚ್ಚಿ ಮೇಲೆ PR ಮೆಟಲ್ ಸೀಲ್ ಅನ್ನ ಹಾಕಿದ್ರೆ ಎರಡು ಮಾಡಬೇಕು. ಎರಡು ಮಾಡಿದ ನಂತರ ಇದನ್ನ ನೀಟಾಗಿ ತೆಗೆದು ಇಟ್ಬಿಡ್ಬೇಕು. ಕೆಲಸ ಆಯ್ತು ಸರ್. ನೆಕ್ಸ್ಟ್ ನಂತರ ವಿವಿಪ್ಯಾಟ್ಗೆ ನಾವು ಬ್ಯಾಲೆಟ್ ಯೂನಿಟ್ ಇಂದ ಏನು ಕನೆಕ್ಟ್ ಮಾಡಿರ್ತೀವಲ್ಲ ಅದನ್ನ ತೆಗಿಬೇಕು. ಓಕೆ, ಇಲ್ಲಿ ವಿವಿಪ್ಯಾಟ್ ಒಂದು ಬಟನ್ ಇದೆ, ಇದು ಆಫ್ ಮಾಡ್ಬೇಕು ಸರ್. ಇದು ಎರಡು ಬಟನ್ಸ್ಗಳು ಇರ್ತವೆ, ಒಂದು ಆನ್ ಮೋಡ್ ಅಂತ ಇರುತ್ತೆ, ಇನ್ನೊಂದು ಟ್ರಾನ್ಸ್ಪೋರ್ಟ್ ಮೋಡ್ ಅಂತಿದೆ. ಆಲ್ರೆಡಿ ನಾವು ಇವಾಗ ಮೊದಲು ಹೇಳಿದೀವಿ ಇದ್ರ ಬಗ್ಗೆ. ಸೊ ಯಾವಾಗ ನಾವು ಇದು ಆಫ್ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ ಮೋಡ್ ಅಲ್ಲಿ ಆಗ್ತದೆ. ಸೊ ಇದು ಆಫ್ ಮಾಡಿದ್ಮ್ಯಾಗ ಈ ತರ ಪೆನಲ್ ಓಪನ್ ಮಾಡಿನೇ ಕನೆಕ್ಷನ್ ತೆಗಿಬೇಕು. ಸೊ ಇದನ್ನು ಈ ತರ ಆಫ್ ಮಾಡಿ ಈ ತರ ಕನೆಕ್ಷನ್ಸ್ ಅನ್ನ ಪ್ರೆಸ್ ಮಾಡಿ ತೆಗಿಬೇಕು. ಸೊ ಇದು ತರ ಇವಾಗ ಬ್ಯಾಟ್ರಿಯನ್ನ ಅದನ್ನು ಸಹ ಓಪನ್ ಮಾಡಿ ತೋರಿಸ್ಬೇಕು. ಇವಾಗ ನೋಡಿ ತೋರಿಸ್ತೀನಿ ಸರ್. ಇವಾಗ ಇದನ್ನು ಪ್ರೆಸ್ ಮಾಡಿ ಈ ಥರ ಓಪನ್ ಮಾಡಿದೆ, ಈ ಥರ ಫುಲ್ ಕಂಪ್ಲೀಟ್ಲಿ ಆಗಿ ಓಪನ್ ಆಗಿತ್ತು. ಸೊ ಈ ಥರ ಇಲ್ಲಿ ಪ್ರೆಸ್ ಮಾಡಿದ್ರೆ ಎಷ್ಟು ಬ್ಯಾಟ್ರಿ ತೆಗಿಬೇಕು. ಮತ್ತೆ ಇದನ್ನ ಸೇಮ್ ಆಸ್ ಯೂಶುವಲ್ ಲಾಕ್ ಮಾಡಬೇಕು. ಮಾಡಿ ಅದರ ಬಾಕ್ಸ್ ಅಲ್ಲಿ ಅದರದ್ದು ಹಾಕಬೇಕು. ಬಾಕ್ಸ್ ಇದೆ. ಸರಿಯಾಗಿ ಕೇಬಲ್ ಅನ್ನ ನಾವು ಅದನ್ನ ಫೋಲ್ಡ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಅದನ್ನ ಕೇಬಲ್ ಅನ್ನ ಫೋಲ್ಡ್ ಮಾಡಿ ಈ ಒಂದು ಬಾಕ್ಸ್ ಅಲ್ಲಿ ನಿಧಾನವಾಗಿ ಹಾಕಿ ಒಂದು ಸೀಲಿಂಗ್ ಪ್ರೊಸೀಜರನ್ನು ನಾವು ಮಾಡಬೇಕು. ಇದು ಆಫ್ ಮೋಡಲ್ಲೇ ಇರಬೇಕು. ಈ ಕೇಬಲನ್ನು ಸರಿಯಾಗಿ ಒಳಗಡೆ ಹಾಕ್ಸ್ಬೇಕು ಪೂರ ಕಂಪ್ಲೀಟ್. ಸರಿಯಾಗಿ ಈ ಒಂದು ವಿವಿಪ್ಯಾಟನ್ನ ಇಟ್ಟ ಮೇಲೆ ಇಲ್ಲಿಯೂ ಸಹ ಇವು ನಾಲ್ಕು ಒಂದು ಲ್ಯಾಚಸ್ಗಳನ್ನು ಸರಿಯಾಗಿ ಹಾಕಿ ಇದಕ್ಕೂ ಸಹ ಎರಡು ಒಂದು ಅಡ್ರೆಸ್ ಟ್ಯಾಗ್ಗಳನ್ನು ಹಾಕಬೇಕು ಸರ್. ಒಂದು ಇಲ್ಲಿ ಸೈಡ್ ಪ್ರತಿಯೊಂದು ಇದಕ್ಕೆ ಇಲ್ಲಿ ಹೋಲ್ಗಳಿರ್ತದೆ. ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಒಂದು ದಾರವನ್ನ ಪಾಸ್ ಮಾಡಿ ಈ ಕಡೆ ಒಂದು ಈ ಕಡೆ ಒಂದು ಅಥವಾ ಫ್ರಂಟ್ ಒಂದು ಈ ಒಂದು ಟೋಟಲ್ 3 ಇದಕ್ಕೆ ಅಡ್ರೆಸ್ ಟ್ಯಾಗ್ಗಳನ್ನು ನಾವು ಇಲ್ಲಿ ಹಾಕಿ ವಿವಿಪ್ಯಾಟ್ ಒಂದು ಸೀಲನ್ನು ಮಾಡಬೇಕು. ವಿವಿಪ್ಯಾಟ್ ಅನ್ನ ಡಿಸ್ಕನೆಕ್ಟ್ ಮಾಡಬೇಕಾಗಿತ್ತಂದ್ರೆ ಮೊದಲು ವಿವಿಪ್ಯಾಟ್ ಅನ್ನ ಆಫ್ ಮಾಡಬೇಕು. ಸೆಕೆಂಡ್ ಆಫ್ ಮಾಡಿದ ತಕ್ಷಣ ಬ್ಯಾಟ್ರಿಯನ್ನ ತೆಗಿಬೇಕು. ಮೂರನೇದು ಅದನ್ನ ಕೇಬಲ್ ಅನ್ನ ಸರಿಯಾಗಿ ಮಡಚಿ ಮತ್ತೆ ಅದನ್ನು ಎತ್ತಿ ಆ ಬಾಕ್ಸ್ ಅಲ್ಲಿ ಹಾಕಬೇಕು. ಬಾಕ್ಸ್ ಅಲ್ಲಿ ಹಾಕಿದ ತಕ್ಷಣ ಈ ಏನು ನಾಬ್ಸ್ ಗಳಿದೆಯಲ್ಲ ಇವುಗಳಿಗೆ ಅಡ್ರೆಸ್ ಟ್ಯಾಗ್ ಅನ್ನ ಹಾಕಿ ಲಾಕ್ ಆದ ತಕ್ಷಣ ಇದಕ್ಕೆ ಅಡ್ರೆಸ್ ಟ್ಯಾಗ್ ಅನ್ನ ಹಚ್ಚಿ ಅದಕ್ಕೆ ಬಿಸಿ ಅರಗ್ ಮಾಡಿ PRO ಮೆಟಲ್ಸ್ ಅನ್ನ ಒತ್ತಿ ಇದನ್ನು ನಾವು ಕ್ಲೋಸ್ ಆಯಿತು ತೆಗೆದಿಟ್ಕೋಬೇಕು. ಇನ್ನು ಉಳಿದದ್ದು ಬ್ಯಾಲೆಟ್ ಯೂನಿಟ್ ದಲ್ಲಿ ಯಾವುದೇ ರೀತಿಯ ಸೀಲ್ ಮಾಡುವ ಅವಶ್ಯಕತೆ ಇಲ್ಲ. ಬ್ಯಾಲೆಟ್ ಯೂನಿಟ್ ಅನ್ನ ಆನ್ ಮಾಡುವ ಅವಶ್ಯಕತೆ ಇಲ್ಲ. ಬ್ಯಾಲೆಟ್ ಯೂನಿಟ್ ಅನ್ನ ಆಫ್ ಮಾಡುವ ಅವಶ್ಯಕತೆ ಇಲ್ಲ. ಇದನ್ನ ಹೆಂಗ್ ಬಂದಿರ್ತದಲ್ಲ ಅದೇ ಯೂನಿಟ್ ಇದ್ದಾಗ ಇದನ್ನ ಕನೆಕ್ಷನ್ಸ್ ಮಾತ್ರ ತೆಗಿಬೇಕಾಗ್ತದೆ. ಓಕೆ, ಎರಡು ಬ್ಯಾಲೆಟ್ ಇದ್ದಾಗ ಎರಡು ಬ್ಯಾಲೆಟ್ ಬರ್ತದಲ್ಲ ಒಂದರಿಂದ ಬ್ಯಾಲೆಟ್ ಯೂನಿಟ್ ಬಾಕ್ಸು ಎನ್ಗ್ರೇವ್ಡ್ ಮೇಲ್ಗಡೆ ಇರಬೇಕು. ಸೊ ಆಮೇಲೆ ಎರಡಿದ್ದಾಗ ಒಂದರದು ಅಂದ್ರೆ ಇಲ್ಲಿ ಏನು ಬ್ಯಾಲೆಟ್ ಯೂನಿಟ್ ನಂಬರ್ 1 ಇರ್ತದೆ, ಈ ಒಂದಕ್ಕೆ ಸಂಬಂಧಪಟ್ಟಂತ ಬ್ಯಾಲೆಟ್ ಯೂನಿಟ್ ದಲ್ಲೇ ನಾವು ಹಾಕಬೇಕು. ಅದನ್ನ ಅದ್ರ ಬದಲು ಮಾಡಬಾರದು. ಒಂದು ಎರಡಕ್ಕೆ ಹಾಕ್ಬಾರ್ದು, ಎರಡು ಒಂದಕ್ಕೆ ಹಾಕ್ಬಾರ್ದು. ಇದನ್ನ ನಾವು ಇಲ್ಲಿ ಪ್ಲೇಸ್ ಮಾಡುವಾಗ ಇಲ್ಲಿ ಸರಿಯಾಗಿ ಇಟ್ಟು ಇಲ್ಲಿ ಕೇಬಲ್ ಪಾಸ್ ಆಗಲಿಕ್ಕೆ ಈ ರೀತಿಯಾಗಿ ಒಂದು ದಾರಿ ಇದೆ.
ಸೊ ಅದು ಅಂದರೆ ಇದನ್ನ ಉಲ್ಟಾ ಹಾಕಬಾರ್ದು. ಉಲ್ಟಾ ಹಾಕಿದ್ರೆ ಲಾಕಿಂಗ್ ಇಲ್ಲಿ ನೋಡಿ ಈ ಥರ ಇಲ್ಲಿ ಹಾಕಿದ್ರೆ ಇದು ಕೇಬಲ್ ಪಾಸ್ ಮಾಡ್ಲಿಕ್ಕೆ ಅಂದರೆ ಈ ಕೇಬಲ್ ಕಟ್ ಆಗುವಂಥ ಚಾನ್ಸ್ ಇರ್ತದೆ. ಸೊ ಈ ರೀತಿಯಾಗಿ ಇಟ್ಟು ಇದನ್ನ ಕ್ಲೋಸ್ ಮಾಡಿ ಇದಕ್ಕೂ ಸಹ ಒಂದು ಅಡ್ರೆಸ್ ಟ್ಯಾಗ್ಗಳನ್ನು ಲಾಕ್ ಮಾಡಿದ ಮೇಲೆ ಈ ಒಂದು ಕಾರ್ನರ್ ಹೋಲ್ಗಳು ಏನು ಬರ್ತವೆ ಈ ಹೋಲ್ಗಳಿಗೆ ಈ ಒಂದು ಅಡ್ರೆಸ್ ಟ್ಯಾಗ್ಗಳನ್ನು ನಾವು ಹಾಕಬೇಕು. ಅಂದ್ರೆ ಅಡ್ರೆಸ್ ಟ್ಯಾಗ್ಗಳ ಸಂಖ್ಯೆ ಜಾಸ್ತಿ ತಗೊಂಡು ಅದನ್ನ ಮಟೀರಿಯಲ್ಸ್ ಜಾಸ್ತಿ ಕೊಡ್ತಾರೆ ಸರ್. 20 ಅಡ್ರೆಸ್ ಟ್ಯಾಗ್ಗಳನ್ನು ಕೊಟ್ಟಿರ್ತಾರೆ ಒಂದು. ಎನ್ಗ್ರೇವ್ ಪಾರ್ಟ್ ಮೇಲೆ ಸರ್ ಒಂದೇ ಸೆಕೆಂಡ್. ಇಲ್ಲಿ ಏನಿದು ಕೇಬಲನ್ನು ಪಾಸ್ ಮಾಡಲಿಕ್ಕೆ ಏನು ಹಿಂಗೆ ಒಂದು ದಾರಿ ಇರ್ತದೆ ಕೇಬಲ್ ಪಾಸ್ ಮಾಡಲಿಕ್ಕೆ. ಹಾಗಾದ್ರೆ ಇದ್ರ ಕಡೆನೇ ಒಂದು ಕೇಬಲ್ ಪಾರ್ಟ್ ಬರೋ ಹಾಗೆ ನಾವು ಬ್ಯಾಲೆಟ್ ಯೂನಿಟನ್ನು ಪ್ಲೇಸ್ ಮಾಡಬೇಕು, ಸೆಟ್ ಮಾಡ್ಕೋಬೇಕು. ನಾವು ಅದನ್ನು ಯಾವಾಗಲೂ ರಿವರ್ಸ್ ಮಾದರಿಯಲ್ಲಿ, ಅಂದರೆ ಈ ಕೇಬಲ್ ಯಾವ ಕಡೆ ಇರ್ತದಲ್ಲ ಅದನ್ನು, ಅಂದರೆ ಈ ಕೇಬಲ್ ಇಲ್ಲಿ ಪಾಸ್ ಆಗುವಂಥ ರೀತಿ ಒಳಗಡೆ ಈ ಒಂದು ಸಾಕೆಟ್ನಲ್ಲಿ ಇಟ್ಟು ನಾವು ಈ ಬಾಕ್ಸನ್ನು ಕ್ಲೋಸ್ ಮಾಡಬೇಕು. ಇದಕ್ಕೂ ಸಹ 2 ಅಡ್ರೆಸ್ ಟ್ಯಾಗ್ ಈ ಹೋಲಲ್ಲಿ ಪಾಸ್ ಮಾಡಿ ಸೀಲ್ ಮಾಡಿ ಒಂದು ಅರಗನ್ನು ಹಾಕಿ ನಾವು ಇಟ್ಬಿಡಬೇಕು. ಸೊ ಈ ರೀತಿ ಮಷಿನ್ ಸೀಲಿಂಗು ಪ್ರೊಸೀಜರ್ ಆಯಿತು ಸರ್. ಒಟ್ಟಾರೆ ಮಷಿನ್ ಅನ್ನ ಸೀಲ್ ಮಾಡುವುದು, ತದನಂತರ ವಾಸ್ತವಿಕ ಮತದಾನ ಮುಗಿದ ನಂತರ ಮಷಿನ್ ಅನ್ನು ಮತ್ತೆ ಅದರ ಬಾಕ್ಸ್ಗಳಲ್ಲಿ ಹಾಕೋದ್ರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದೀರಿ. ತಮಗೆ ಅಭಿನಂದನೆಗಳು. ಧನ್ಯವಾದ.